ಇಯರ್ 2030 ಇನ್ನ 5 ವರ್ಷ ವರ್ಲ್ಡ್ ಅಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಇವಿ ಮಾರ್ಕೆಟ್ ಆಗಿ ಇಂಡಿಯಾ ಆಗಬಹುದು. ಆದ್ರೆ ಒಂದು ಪ್ರಶ್ನೆ ಇದೆ, ಇವಿ ಸೆಕ್ಟರ್ ಅಲ್ಲಿ ಹೇಗೆ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬಹುದು? ಜಸ್ಟ್ ಇವಿ ಮ್ಯಾನುಫ್ಯಾಕ್ಚರರ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಅದು ಅಷ್ಟು ಈಸಿ ಅಂತ ನೀವು ಅನ್ಕೊಳ್ತೀರಾ ಅಲ್ವಾ? ವೆಲ್, ಒಂದಷ್ಟು ಸರಿ. ಇವಿ ಮೇಕರ್ಸ್ ಒಂದು ಆಪ್ಷನ್ ಅಷ್ಟೇ, ಆದ್ರೆ ಎಂಟೈರ್ ಇವಿ ಇಕೋಸಿಸ್ಟಮ್ ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರಲ್ಲ. ಇವತ್ತು ಈ ವಿಡಿಯೋದಲ್ಲಿ ಆಟೋ ಮೇಕರ್ಸ್ ಅನ್ನು ಬಿಟ್ಟು ಬೇರೆ ಯಾವ ಕಂಪನಿಗಳು ಇವಿ ಬೂಮ್ ಇಂದ ಬೆನಿಫಿಟ್ ಆಗಬಹುದು ಅಂತ ನೋಡೋಣ. ಫಸ್ಟ್, ಈ ಬೂಮ್ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಣ. ಫಾರ್ಚೂನ್ ಬಿಸ್ನೆಸ್ ಇನ್ಸೈಟ್ಸ್ ಪ್ರಕಾರ 2022 ಅಲ್ಲಿ ಇಂಡಿಯಾದ ಇವಿ ಮಾರ್ಕೆಟ್ $3.21 ಬಿಲಿಯನ್ ವರ್ತ್ ಆಗಿತ್ತು ಮತ್ತು 2029 ವೇಳೆಗೆ ಇದು $114 ಬಿಲಿಯನ್ ರೀಚ್ ಆಗಬಹುದು. ಇವಿ ಇಂಡಸ್ಟ್ರಿ 3 ಮೇಜರ್ ಸೆಗ್ಮೆಂಟ್ಸ್ ಅನ್ನು ಇಟ್ಟಿದೆ. ಫಸ್ಟ್, ಟೂ ವೀಲರ್ಸ್. JKM ರಿಸರ್ಚ್ ಪ್ರಕಾರ 2024 ಒಳಗೆ ಟೋಟಲ್ ಇವಿ ಸೇಲ್ಸ್ ಅಲ್ಲಿ 60% ಅಲ್ಲಿ ಇರುತ್ತೆ. ನೆಕ್ಸ್ಟ್, ಕಮರ್ಷಿಯಲ್ ವೆಹಿಕಲ್ಸ್, ಟ್ರಕ್ಸ್, ಬಸ್ಸಸ್, ಫ್ಲೀಟ್ ಇವಿಸ್ ಆ ಥರ. ನೆಕ್ಸ್ಟ್, ಪ್ಯಾಸೆಂಜರ್ ವೆಹಿಕಲ್ಸ್, ನೀವು ಮತ್ತೆ ನಾನು ಯೂಸ್ ಮಾಡುವ ಕಾರ್ಸ್. ಆದರೆ ಇದರ ಬಗ್ಗೆ ಯೋಚನೆ ಮಾಡಿ, ಇವಿಸ್ ಜಸ್ಟ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಹೋಲ್ ಇಕೋಸಿಸ್ಟಮೇ ಅದು. ನಿಮ್ಮ ಫೇವ್ರೇಟ್ ರೆಸಿಪಿ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಸೇರೋ ಥರ ಇವಿಯನ್ನು ಮಾಡೋಕ್ಕೆ ಮಲ್ಟಿಪಲ್ ಇಂಡಸ್ಟ್ರೀಸ್ ಒಟ್ಟಿಗೆ ವರ್ಕ್ ಮಾಡಬೇಕು. ಸೊ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮನ್ನು ಯಾಕೆ ಲಿಮಿಟ್ ಮಾಡ್ಕೊಳ್ತೀರಾ? ಇವಿ ಇಕೋಸಿಸ್ಟಮ್ ಅಲ್ಲಿ ಎಲ್ಲಿ ಮನಿ ಫ್ಲೋ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಟಾಪ್ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್ ಮೂಲಕ ಹೋಗೋದೇ ಬೆಸ್ಟ್ ವೇ. NSE ಇದನ್ನು 2024 ಅಲ್ಲಿ ಲಾಂಚ್ ಮಾಡಿದೆ ಅಂಡ್ ಇದು ಇಂಡಿಯನ್ ಇವಿ ರಿಲೇಟೆಡ್ ಸ್ಟಾಕ್ಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಯಾವ ಇಂಡಸ್ಟ್ರೀಸ್ ಅಂಡ್ ಕಂಪನೀಸ್ ಈ ಇಂಡೆಕ್ಸ್ ಅಲ್ಲಿ ಪಾರ್ಟ್ ಆಗಿದೆ ಅಂತ ನೋಡೋಣ. ಇವಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪಾರ್ಟ್ಸ್ ಕಂಪನೀಸ್ ಇಲ್ಲಿ ಡಾಮಿನೇಟ್ ಮಾಡುತ್ತೆ. ನಿಮಗೆ ಡೈರೆಕ್ಟ್ ಇವಿ ಇನ್ವೆಸ್ಟ್ಮೆಂಟ್ಸ್ ಬೇಕಂದ್ರೆ ಇದೇ ಬಿಗ್ಗೆಸ್ಟ್ ಸೆಕ್ಟರ್. ಆದರೆ ನಾವು ನಾನ್ ಆಟೋ ಮೇಕರ್ಸ್ ಮೇಲೆ ಫೋಕಸ್ ಮಾಡ್ತಿದೀವಲ್ವಾ? ಈಗ ಒಂದು ಸರ್ಪ್ರೈಸ್ ಇದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ವೆಹಿಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಕೂಡ ಇವಿಸ್ಗೆ ಮುಖ್ಯವಾಗಿದೆ. ಇದರ ಅರ್ಥ IT ಕಂಪನಿಗಳು ಕೂಡ ಈ ಇವಿ ಬೂಮ್ನ ಪಾರ್ಟ್ ಆಗಿದೆ. ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಕೆಮಿಕಲ್ ಸೆಕ್ಟರ್ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಅನ್ನು ಸಪ್ಲೈ ಮಾಡುತ್ತೆ ಮತ್ತು ಇವಿ ಬ್ಯಾಟರಿಗಳು ಇವಿ ರೆವಲ್ಯೂಷನ್ನ ಹೃದಯ ಭಾಗದಲ್ಲಿದೆ. ಇವಿಸ್ ಅನ್ನು ಬಿಲ್ಡ್ ಮಾಡೋಕ್ಕೆ ಬೇಕಾಗಿರೋ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ಗಳನ್ನು ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ ಕೊಡುತ್ತೆ. 4% ಶೇರ್ ಒಂದಿಗೆ ದ ಆಯಿಲ್, ಗ್ಯಾಸ್ ಅಂಡ್ ದ ಕನ್ಸ್ಯೂಮಬಲ್ ಫ್ಯೂಯಲ್ ಸೆಕ್ಟರ್ಗಳು ಹೈಡ್ರೋಜನ್ ಫ್ಯೂಯಲ್ ಟೆಕ್ನಾಲಜಿ ತರದ ಆಲ್ಟರ್ನೇಟಿವ್ ಫ್ಯೂಯಲ್ಸ್ಗಳ ಮೇಲೆ ಫೋಕಸ್ ಮಾಡುತ್ತೆ. ನಿಫ್ಟಿ ಇವಿ ಇಂಡೆಕ್ಸ್ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ ಸ್ಮಾಲೆಸ್ಟ್ ಕಾಂಪೊನೆಂಟ್ ಆಗಿ ಇದೆ. ಇದು ಇವಿ ಮೇಂಟೆನೆನ್ಸ್, ಚಾರ್ಜಿಂಗ್ ಸ್ಟೇಷನ್ಸ್ ಅಂಡ್ ಆಫ್ಟರ್ ಸೇಲ್ ಸರ್ವಿಸಸ್ಗಳನ್ನು ಹ್ಯಾಂಡಲ್ ಮಾಡುತ್ತೆ. ಇವಿ ಇಕೋಸಿಸ್ಟಮ್ನ 360 ಡಿಗ್ರಿ ವ್ಯೂ ಅನ್ನು ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್ ನಮಗೆ ಕೊಡುತ್ತೆ. ಇವಿ ರೆವಲ್ಯೂಷನ್ ಅನ್ನೋದು ಕೇವಲ ಕೆಲವು ಆಟೋ ಮೇಕರ್ಸ್ ಅವರ ಸ್ಟೋರಿ ಅಷ್ಟೇ ಅಲ್ಲ, ಆದರೆ ಮಲ್ಟಿಪಲ್ ಇಂಡಸ್ಟ್ರೀಸ್ ಇಂದ ಬರೋ ಕಂಬೈನ್ಡ್ ಎಫರ್ಟ್ ಅಂತಾನು ಇದು ತೋರಿಸುತ್ತೆ. ಸೊ ನನಗೆ ಈಗ ಹೇಳಿ, ನಿಮಗೆ ಯಾವ ಸ್ಟಾಕ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿ ಇದೆ ಮತ್ತು ಇವಿ ಸೆಕ್ಟರ್ ಅಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತೀರಾ ಅಂತಾನು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಮರಿದೇ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Investment in securities market are subject to market risks. Read all the related documents carefully before investing.